ಬಹಳ ಹಳೆಯ ವಿಷಯ. ಒಂದು ಕಾಡಿನಲ್ಲಿ ಶೇರ್ ಸಿಂಗ್ ಎಂಬ ಹೆಸರಿನ ಒಬ್ಬ ರಾಜನಿದ್ರು. ಕಾಡಿನ ಎಲ್ಲಾ ಪ್ರಾಣಿಗಳು ಶೇರ್ ಸಿಂಗ್ಗೆ ತುಂಬಾ ಪ್ರೀತಿ ಮಾಡ್ತಿದ್ರು. ಆದ್ರೆ ಶೇರ್ ಸಿಂಗ್ ನ ತಮ್ಮ ಗುಹಾನ್ ಸಿಂಗ್ ಶೇರ್ ಸಿಂಗ್ ನನ್ನು ಕಂಡ್ರೆ ಆಗ್ತಿರ್ಲಿಲ್ಲ ಅವರಿಗೆ. ಒಂದಿನ ಗುಮಾನ್ ಸಿಂಗ್ ಈ ತೋಳಗಳಿಗೆ ಹೇಳ್ತಾರೆ, ನಾನು ನನ್ನ ಮಲ್ಲ ಸಹೋದರ ಶೇರ್ ಸಿಂಗ್ ನನ್ನು ನೋಡ್ತೇನೋ ನನ್ನ ರಕ್ತ ಕುದಿಯುತ್ತೆ. ನಿಮ್ ಮಾತಿನ ಅರ್ಥವೇನು ಅಣ್ಣ? ಏನಂದ್ರೆ ಕಾಡಿನ ಅಸಲಿ ರಾಜನಾಗಬೇಕಿದ್ದವನು ನಾನು. ಅಂದ್ರೆ ನೀವು ನಿಮ್ಮ ಅಣ್ಣನನ್ನು ಯುದ್ಧಕ್ಕೆ ಆಹ್ವಾನಿಸಬಹುದಲ್ಲ? ಹಾ, ಹಾಗೆ ಯುದ್ಧವನ್ನು ಗೆಲ್ಬೇಕು. ಆದ್ರೆ ನೀವು ಶೇರ್ ಸಿಂಗ್ ನನ್ನು ಸೋಲಿಸಬಹುದಾ? ನಿನ್ ಗೊತ್ತು ಕಾಲು, ಶೇರ್ ಸಿಂಗ್ ನನ್ಗಿಂತ ಹೆಚ್ಚು ಶಕ್ತಿಶಾಲಿ ಎಂದು. ಹಾಗಾದ್ರೆ ನಿಮ್ಮಲ್ಲಿ ಒಂದೇ ಉಪಾಯವಿರುವುದು. ನಮ್ಮ ಕಾಡಿನಲ್ಲಿ ಒಬ್ಬ ಮಾಂತ್ರಿಕನಿದ್ದಾನೆ. ಮಾಂತ್ರಿಕ? ಹಾ, ಹೇಳ್ತಾರೆ ಅವನ ಬಳಿ ಚಮತ್ಕಾರಿ ಶಕ್ತಿಗಳಿವೆ. ಒಂದೊಮ್ಮೆ ಅವನು ನಿಮ್ಗೆ ಶಕ್ತಿಗಳನ್ನು ಕೊಟ್ರೆ ಯಾರಿಗೂ ನಿಮ್ಮನ್ನು ಸೋಲಿಸಲು ಸಾಧ್ಯವಿಲ್ಲ. ಈ ತೋಳದ ಮಾತನ್ನು ಕೇಳಿ ಗುಮಾನ್ ಸಿಂಗ್ ನಗುತ್ತಾ ಹೇಳುತ್ತೆ, ಹಾಗಾದ್ರೆ ಆ ಮಾಂತ್ರಿಕನನ್ನು ಖಂಡಿತ ಭೇಟಿಯಾಗ್ಬೇಕು. ಮರುದಿನ ಗುಮಾನ್ ಸಿಂಗ್ ಈ ಮಂತ್ರವಾದಿ ಬಳಿ ಬರ್ತಾರೆ. ಹೇಳು ಬಾಲಕ, ಎಲ್ಲಿಗೆ ಯಾಕೆ ಬಂದಿದ್ದಿ? ನಿಮ್ಮ ಆಶೀರ್ವಾದ ಪಡೆಯಲು ಬಾಬಾ. ನೀನಂತೂ ಶೇರ್ ಸಿಂಗ್ ನ ಸೋದರನಲ್ವೇ? ಹೌದು ಬಾಬಾ, ನನ್ಗೆ ನಿಮ್ಮ ಸಹಾಯದ ಅಗತ್ಯವಿದೆ. ಏನ್ ಸಹಾಯ? ನೀವು ನನ್ಗಿಂತ ಶಕ್ತಿ ನೀಡಿ, ಯಾವ್ದ್ರಿಂದ ನಾನು ಶೇರ್ ಸಿಂಗ್ ನನ್ನು ಸೋಲಿಸಿ ಕಾಡಿನ ರಾಜನಾಗ್ಬೇಕು. ಗುಮಾನ್ ಸಿಂಗ್ ನ ಮಾತನ್ನು ಕೇಳಿ ಇವರಿಗೆ ತುಂಬಾ ಚಿಂತೆಯಿಂದ ಯೋಚಿಸಿ ಹೇಳ್ತಾರೆ, ನಾನ್ ನಿನ್ಗಂತ ಶಕ್ತಿ ಕೊಡಬಹುದು, ಆದ್ರೆ ಅದರ ಬದಲಿಗೆ ನೀನ್ ನನ್ಗೇನ್ ಕೊಡಬಹುದು? ನೀವೇನ್ ಬಯಸ್ತೀರೋ ಅದನ್ನ ನೀಡಲು ನಾನು ಸಿದ್ಧ. ಅಂದ್ರೆ ಯಾವುದೇ ಮೌಲ್ಯವನ್ನು ತೆತ್ತು ನೀನು ಕಾಡಿನ ರಾಜನಾಗ ಬಯಸ್ತೀಯ? ಹಾ ಬಾಬಾ. ಸರಿ, ನಾನ್ ನಿನ್ಗೆ ದೈತ್ಯ ಶಕ್ತಿ ನೀಡ್ತೇನೆ. ಈ ಶಕ್ತಿಯಿಂದ ನೀನು ಶೇರ್ ಸಿಂಗ್ ನನ್ನು ಸುಲಭವಾಗಿ ಸೋಲಿಸಿ ರಾಜನಾಗ್ತೀಯ. ಆ ರಾಜನಾದ್ಮೇಲೆ ನಾನೇನು ಬಯಸಿದ್ದೇನೋ ನೀನು ಅದನ್ನು ನನಗೆ ಕೊಡಲೇಬೇಕು. ನಾನು ಭಾಷೆ ಕೊಡ್ತೇನೆ ಬಾಬಾ. ರಾಜನಾದ್ಮೇಲೆ ನೀವು ಏನೆಲ್ಲ ಬಯಸ್ತೀರೋ ಅದೆಲ್ಲ ನಿಮ್ಗೆ ಕೊಡ್ತೇನೆ. ಇದ್ದಕ್ಕಿದ್ದಂತೆ ಈ ಮಂತ್ರವಾದಿಯ ಕಣ್ಣಿನಿಂದ ಕೆಂಪು ಕಿರಣಗಳು ಬಂದು ಗುಮಾನ್ ಸಿಂಗ್ ನ ಶರೀರದಲ್ಲಿ ಹೋಗ್ತವೆ. ಆಗ ಗುಮಾನ್ ಸಿಂಗ್ಗೆ ಏನೋ ಒಂಥರ ಶಕ್ತಿ ಬಂದಾಗುತ್ತೆ. ನಾನು ಶಕ್ತಿಶಾಲಿ ಆದೆ. ಹೋಗು ಗುಮಾನ್ ಸಿಂಗ್, ನಿನ್ನ ಗುರಿ ಸಾಧಿಸು. ನಂತರ ಗುಮಾನ್ ಸಿಂಗ್ ಶೇರ್ ಸಿಂಗ್ ನ ಬಳಿ ಬರುತ್ತೆ. ಶೇರ್ ಸಿಂಗ್, ನಾನು ನಿನ್ನನ್ನು ಯುದ್ಧಕ್ಕೆ ಆಹ್ವಾನಿಸ್ತೇನೆ. ನಿನ್ಗೆ ತಿಳಿದಿದೆ ಅಲ್ಲ ಗುಮಾನ್ ಸಿಂಗ್, ನೀನು ನನ್ನನ್ನು ಎದುರಿಸಲು ಸಾಧ್ಯವಿಲ್ಲ. ಅದೆಲ್ಲ ಯುದ್ಧ ನಡೆದ ಬಳಿಕ ತಿಳಿಯುವುದು. ನನ್ಗನಿಸುತ್ತೆ ನಿನ್ಗೆ ನಿನ್ನ ಪ್ರಾಣದ ಮೇಲೆ ಪ್ರೀತಿ ಇಲ್ಲ. ಇಂತಹ ಡೈಲಾಗ್ಸ್ ಫಿಲ್ಮ್ ಅಲ್ಲಿ ಒಳ್ಳೇದಾಗುತ್ತೆ. ಧೈರ್ಯವಿದ್ರೆ ಎದುರಿಸು ನನ್ನ. ಗುಮಾನ್ ಸಿಂಗ್ ನ ಚಾಲೆಂಜ್ ಅನ್ನು ಸ್ವೀಕರಿಸುತ್ತಾ ಶೇರ್ ಸಿಂಗ್ ಗುಮಾನ್ ಸಿಂಗ್ ನೊಂದಿಗೆ ಯುದ್ಧ ಮಾಡುತ್ತೆ. ಆದ್ರೆ ಈ ಮಂತ್ರವಾದಿಯ ಶಕ್ತಿಯ ಕಾರಣದಿಂದ ಗುಮಾನ್ ಸಿಂಗ್ ಶೇರ್ ಸಿಂಗ್ ನನ್ನು ಸೋಲಿಸಿ ಬಿಡುತ್ತೆ. ತಿಳಿತಾ ಇಲ್ಲ ಎಂದು ಗುಮಾನ್ ಸಿಂಗ್ ನ ಶರೀರದಲ್ಲಿ ಇಷ್ಟು ಶಕ್ತಿ ಎಲ್ಲಿಂದ ಬಂತು? ಇಂಥ ಸಮಯ ಇಲ್ಲಿಂದ ಪ್ರಾಣ ಉಳಿಸಿ ಓಡುವುದೇ ಉತ್ತಮ. ಶೇರ್ ಸಿಂಗ್ ತನ್ನ ಜೀವವನ್ನು ಉಳಿಸಿಕೊಂಡು ಅಲ್ಲಿಂದ ಓಡೋಗುತ್ತೆ. ನಂತರ ಗುಮಾನ್ ಸಿಂಗ್ ಕಾಡಿನ ರಾಜನಾಗುತ್ತೆ. ಮರುದಿನ ಗುಮಾನ್ ಸಿಂಗ್ ದರ್ಪದಿಂದ ಸಿಂಹಾಸನದ ಮೇಲೆ ಕೂತಿತ್ತು. ಆಗ ಅಲ್ಲಿಗೆ ಅಮಂತ್ರವಾದಿ ಬರ್ತಾರೆ. ಬನ್ನಿ ಬಾಬಾ, ನಿಮ್ಗೆ ಸ್ವಾಗತ. ಸ್ವಾಗತ ಬೇಡ, ಕೊಟ್ಟ ಭಾಷೆ ಪೂರೈಸು. ನೀನು ನನ್ಗೆ ನೀಡಿದ ಭಾಷೆ ನೆನಪಿದೆ ಅಲ್ವಾ? ಹಾ ಬಾಬಾ, ನನ್ಗೆ ನೆನಪಿದೆ. ಕೇಳಿ, ನಿಮ್ಗೇನು ಬೇಕು? ನನ್ನ ಭೋಜನಕ್ಕೆ ಪ್ರತಿದಿನ ನೀನು ಒಂದು ಪ್ರಾಣಿಯನ್ನು ಕೊಂದು ಕಳುಹಿಸಬೇಕು. ಸರಿ, ಇಷ್ಟೇನಾ? ಹಾ, ನನ್ಗಿದು ತುಂಬಾ ಸುಲಭದ ವಿಷಯ ಬಾಬಾ. ನಿಮ್ಗೆ ಪ್ರತಿದಿನ ಒಂದು ಪ್ರಾಣಿ ಸಿಗುತ್ತೆ. ಅಂದಿನಿಂದ ಈ ಗುಮಾನ್ ಸಿಂಗ್ ದಿನಾ ಒಂದು ಕಾಡಿನ ಪ್ರಾಣಿಯನ್ನು ಕೊಂದು ಈ ಮಂತ್ರವಾದಿಗೆ ತಂದು ಒಪ್ಪಿಸ್ತಿದ್ರು. ಇದೇ ರೀತಿಯಾಗಿ ಬಹಳ ತಿಂಗಳುಗಳು ಕಳೆದವು. ಹೀಗೆ ನೋಡ್ತಾ ನೋಡ್ತಾ ಕಾಡಿನಲ್ಲಿ ಪ್ರಾಣಿಗಳ ಸಂಖ್ಯೆನೇ ಕಡಿಮೆ ಆಗ್ತಾ ಹೋಯ್ತು. ಇದರ ಚಿಂತೆಯಿಂದಲೇ ಈ ಬಲ್ಲು ಮಂಗ ರಾತ್ರಿ ಒಂದು ಸಭೆಯನ್ನು ಕರೆಯುತ್ತೆ. ನೋಡಿ ಅಣ್ಣಂದಿರೇ, ಗುಮಾನ್ ಸಿಂಗ್ ನ ಅನ್ಯಾಯದ ಕಾರಣದಿಂದ ಅರ್ಧದಷ್ಟು ಪ್ರಾಣಿಗಳು ತಮ್ಮ ಪ್ರಾಣ ಕಳ್ಕೊಂಡಿದ್ದಾರೆ. ಒಂದ್ ವೇಳೆ ನಾವು ಜಾಗೃತರಾಗದಿದ್ರೆ ನಾಳೆ ನಮ್ಮ ನಂಬರ್ ಸಹ ಬರಬಹುದು. ಹಾಗಾದ್ರೆ ನಾವೇನ್ ಮಾಡ್ಬೇಕು? ನಮ್ಮ ಅಸಲಿ ಮಹಾರಾಜರನ್ನು ಭೇಟಿ ಆಗ್ಬೇಕು. ಶೇರ್ ಸಿಂಗ್ ನನ್ನು ಭೇಟಿಯಾಗಿ ಎಲ್ಲಾ ವಿಷಯ ತಿಳಿಸ್ಬೇಕು. ಆಗ್ಲೇ ಏನಾದ್ರೂ ಉಪಾಯ ಸಿಗಬಹುದು. ಎಲ್ಲಾ ಪ್ರಾಣಿಗಳು ಸೇರ್ಕೊಂಡು ಶೇರ್ ಸಿಂಗ್ ನ ಬಳಿ ಬರ್ತಾರೆ ಮತ್ತೆ ಎಲ್ಲಾ ವಿಷಯವನ್ನು ತಿಳಿಸ್ತಾರೆ. ನಿಮ್ಮ ವೇದನೆ ನನ್ಗೆ ತಿಳಿಯುತ್ತೆ. ನನ್ಗೆ 2 ದಿನದ ಅವಕಾಶ ನೀಡಿ, ಏನಾದ್ರೂ ಮಾಡ್ತೇನೆ. ಶೇರ್ ಸಿಂಗ್ ಮೇಲೆ ನಂಬಿಕೆ ಇಟ್ಟು ಎಲ್ಲಾ ಪ್ರಾಣಿಗಳು ತಮ್ಮ ಮನೆಗೆ ವಾಪಸ್ ಹೋಗ್ತಾರೆ. ಆದ್ರೆ ಶೇರ್ ಸಿಂಗ್ ಶಿವನ ದೇವಸ್ಥಾನಕ್ಕೆ ಹೋಗ್ತಾರೆ. ಹೇ ದೇವ್ರೆ, ಕಾಡಿನ ಪ್ರಾಣಿಗಳ ದುಃಖ ನನ್ನಿಂದ ನೋಡಲಾಗುವುದಿಲ್ಲ. ಆ ಬಡಪಾಯಿಗಳು ಕಾರಣವಿಲ್ಲದೆ ಸಾಯ್ತಿದ್ದಾರೆ. ನಾನು ಬಯಸಿದ್ರೂ ಏನು ಮಾಡಲು ಸಾಧ್ಯವಾಗ್ತಿಲ್ಲ. ನನಗಿಂತ ಶಕ್ತಿ ನೀಡಿ, ಯಾವುದರಿಂದ ನಾನು ನನ್ನ ಮಲ್ಲ ಸೋದರನನ್ನು ಸೋಲಿಸಿ ಮತ್ತೊಮ್ಮೆ ಕಾಡಿನ ರಾಜನಾಗುವಂತೆ. ಆಗ ಶೇರ್ ಸಿಂಗ್ ನ ಕಿವಿಗೆ ಒಬ್ಬ ಸಾಧು ಸಂತರ ಧ್ವನಿ ಕೇಳಿಸುತ್ತೆ. ಚಿಂತಿಸುವ ಅಗತ್ಯವಿಲ್ಲ ಶೇರ್ ಸಿಂಗ್, ನಿನ್ ಮಾತು ದೇವ್ರು ಕೇಳಿಸ್ಕೊಂಡ್ರೆ ಎಂದು ತಿಳಿದುಕೋ.
ಶೇರ್ ಸಿಂಗ್ ತಿರುಗ್ ನೋಡಿದ್ರೆ ಎದುರುಗಡೆ ಒಬ್ರು ಸಂತರಿದ್ರು. ಈ ಆಡನ್ನು ನಿನ್ ಜೊತೆ ಕರೆದುಕೊಂಡು ಹೋಗು ಶೇರ್ ಸಿಂಗ್. ಇವಳು ನಿನ್ನ ಮಲಸೋದರನನ್ನು ಕೊಲ್ತಾಳೆ. ಇದನ್ನೋಡಿ ಶೇರ್ ಸಿಂಗ್ ಆಶ್ಚರ್ಯದಿಂದ ಹೇಳ್ತಾರೆ, ಬಾಬಾ, ನನ್ನ ಮಲ್ಲ ಸಹೋದರ ಸಿಂಹ ಮತ್ತು ಈ ಆಡು ಸಿಂಹವನ್ನು ಕೊಲ್ಲಲು ಹೇಗೆ ಸಾಧ್ಯ? ನಂತರ ಸಂತರು ಹೇಳ್ತಾರೆ, ಇದೇನು ಸಾಮಾನ್ಯ ಆಡಲ್ಲ, ಇದೊಂದು ಜಾದುವಿನ ಆಡು. ಇವಳು ಗುಮಾನ್ ಸಿಂಗ್ ನನ್ನು ಸುಲಭವಾಗಿ ಸೋಲಿಸ್ತಾಳೆ. ಈ ಋಷಿಗಳ ಮಾತನ್ನು ಕೇಳಿ ಶೇರ್ ಸಿಂಗ್ ತಕ್ಷಣ ಈ ಜಾದೂ ಮೇಕೆಯನ್ನು ಗುಮಾನ್ ಸಿಂಗ್ ನ ಬಳಿ ಕರ್ಕೊಂಡು ಹೋಗುತ್ತೆ. ನಂತರ ಹೇಳುತ್ತೆ, ನನ್ನನ್ನು ಸೋಲಿಸಿ ನೀನೊಬ್ಬ ಬಲಶಾಲಿ ಎಂದು ತಿಳಿದುಕೊಂಡಿದ್ದೀಯ ಗುಮಾನ್ ಸಿಂಗ್. ನೀನೊಬ್ಬ ಸೋತವನು. ನಿನ್ನೊಂದಿಗೆ ಮಾತನಾಡುವುದೇ ನನ್ನ ಗೌರವಕ್ಕೆ ಕಡಿಮೆ. ನಿನಗೆ ಅಷ್ಟು ಹೆಮ್ಮೆ ಇದ್ದರೆ ಈ ಆಡನ್ನು ಎದುರಿಸಿ ತೋರಿಸು ನೀನು. ಈ ತುಚ್ಛ ಬಲಹೀನ ಆಡಿನೊಂದಿಗೆ? ಹಾ, ಒಂದು ವೇಳೆ ನಾನು ಗೆದ್ದರೆ ಜೀವನ ಪರ್ಯಂತ ನಿನ್ಗೆ ನಾನು ನನ್ನ ಮುಖ ತೋರಿಸುವುದಿಲ್ಲ. ಸರಿ. ಇಷ್ಟು ಹೇಳಿ ಈ ಗುಮಾನ್ ಸಿಂಗ್ ಜಾದೂ ಮೇಕೆ ಮೇಲೆ ದಾಳಿ ಮಾಡುತ್ತೆ. ಆದ್ರೆ ಅದೇ ಕ್ಷಣದಲ್ಲಿ ಈ ವಜ್ರದ ಮೇಕೆ ಗುಮಾನ್ ಸಿಂಗ್ ಅನ್ನು ಹೊಡೆದು ಸಾಯಿಸ್ಬಿಡುತ್ತೆ. ಆದ್ರೆ ಇದ್ದಕ್ಕಿದ್ದಂತೆ ಈ ಗುಮಾನ್ ಸಿಂಗ್ ಮತ್ತೆ ಜೀವಂತವಾಗ್ತಾರೆ. ನನ್ನನ್ನು ಕೊಲ್ಲುವುದು ಕಠಿಣ ಮಾತ್ರವಲ್ಲ, ಅಸಾಧ್ಯ. ಗುಮಾನ್ ಸಿಂಗ್ ಮತ್ತೆ ಈ ಜಾದೂ ಮೇಕೆ ಜೊತೆ ಯುದ್ಧ ಮಾಡ್ತಾರೆ. ಮತ್ತೆ ಈ ಜಾದೂ ಮೇಕೆ ಈ ಗುಮಾನ್ ಸಿಂಗ್ ಅನ್ನ ಸಾಯಿಸುತ್ತೆ. ಆದ್ರೆ ಇದ್ದಕ್ಕಿದ್ದಂತೆ ಮತ್ತೆ ಗುಮಾನ್ ಸಿಂಗ್ ಎದ್ದು ಬರ್ತಾರೆ. ನೀನು ಎಷ್ಟು ಸಲ ಕೊಂದರೂ ಮತ್ತೊಮ್ಮೆ ನಾನು ಜೀವಂತನಾಗ್ತೇನೆ ಆಡೆ. ಇದಾದ್ಮೇಲೆ ಈ ಮೇಕೆ ಬಹಳ ಬಾರಿ ಗುಮಾನ್ ಸಿಂಗ್ಗೆ ಹೊಡೆಯುತ್ತೆ. ಆದ್ರೆ ಪ್ರತಿ ಬಾರಿ ಈ ಶೇರ್ ಸಿಂಗ್ ಎಚ್ಚರ ಆಗತ್ತೆ. ಈ ಬಾರಿ ಗುಮಾನ್ ಸಿಂಗ್ ಶೇರ್ ಸಿಂಗ್ಗೆ ತಮಾಷೆ ಮಾಡುತ್ತಾ ಹೇಳುತ್ತೆ, ಶೇರ್ ಸಿಂಗ್, ನನಗನಿಸುತ್ತೆ ಸೋತ ನಂತರ ನಿನ್ನ ಬುದ್ಧಿ ಕೆಲಸ ಮಾಡೋದು ನಿಲ್ಲಿಸಿದೆ ಎಂದು. ಅರೆ ಮೂರ್ಖ, ಒಂದು ಆಡು ಸಿಂಹವನ್ನು ಸೋಲಿಸಲು ಸಾಧ್ಯವಿಲ್ಲ. ಇದನ್ನು ಇಲ್ಲಿಂದ ಕೊಂಡು ಹೋಗು, ಇಲ್ಲಾಂದ್ರೆ ಇದರೊಟ್ಟಿಗೆ ನಿನ್ನನ್ನು ಕೊಲ್ತೇನೆ. ಶೇರ್ ಸಿಂಗ್ ಸೋತು ಮತ್ತೆ ಈ ಮೇಕೆಯನ್ನು ಈ ಋಷಿಗಳ ಬಳಿಗೆ ಕರ್ಕೊಂಡು ಹೋಗುತ್ತೆ. ನಂತರ ಋಷಿಗಳಿಗೆ ಎಲ್ಲಾ ವಿಷಯ ತಿಳಿಸುತ್ತೆ. ಬಾಬಾ, ಗುಮಾನ್ ಸಿಂಗ್ ಪ್ರತಿ ಬಾರಿ ಸತ್ತ ನಂತರ ಜೀವಂತನಾಗ್ತಾನೆ. ಇದ್ರ ನಿಜವಾದ ರಹಸ್ಯ ಏನು ಬಾಬಾ? ಶೇರ್ ಸಿಂಗ್ ನ ಮಾತನ್ನು ಕೇಳಿ ಈ ಋಷಿಗಳು ತನ್ನ ಕಣ್ಣನ್ನು ಮುಚ್ಕೊಂಡ್ರು. ನಂತರ ಸ್ವಲ್ಪ ಸಮಯದಲ್ಲಿ ಕಣ್ಣು ತೆರೆದು ಹೇಳ್ತಾರೆ, ಶೇರ್ ಸಿಂಗ್, ಗುಮಾನ್ ಸಿಂಗ್ ನ ಬಳಿ ಮಾಂತ್ರಿಕ ನೀಡಿದ ದೈತ್ಯ ಶಕ್ತಿ ಇದೆ. ಅವನನ್ನು ಸೋಲಿಸೋದು ತುಂಬಾ ಕಷ್ಟ. ಅಂದ್ರೇನು, ನಾನೆಂದು ಅವನನ್ನು ಸೋಲಿಸಲು ಸಾಧ್ಯವಿಲ್ವೇ? ನಾನು ಹೇಳಿದೆ ಅವನನ್ನು ಸೋಲಿಸುವುದು ಕಷ್ಟವೆಂದು, ಅಸಾಧ್ಯವೆಂದಲ್ಲ. ಅಂದ್ರೆ ನಾನೀಗ ಏನು ಮಾಡಲಿ ಬಾಬಾ? ಗುಮಾನ್ ಸಿಂಗ್ ನನ್ನು ಸೋಲಿಸಬೇಕಾದ್ರೆ ಮೊದಲು ನೀನು ಆ ಮಾಂತ್ರಿಕನನ್ನು ಕೊಲ್ಬೇಕು. ನೀನು ಅವನನ್ನು ಕೊಂದಾಕ್ಷಣ ಗುಮಾನ್ ಸಿಂಗ್ ನ ದೈತ್ಯ ಶಕ್ತಿ ಸಮಾಪ್ತಿಯಾಗಿ ಹೋಗುತ್ತೆ. ಅಂದ್ರೆ ಮಾಂತ್ರಿಕನನ್ನು ಕೊಲ್ಲೋದು ಅಷ್ಟು ಸುಲಭವಲ್ಲ ಬಾಬಾ. ಇದಕ್ಕೆ ಉಪಾಯ ನನ್ ಬಳಿ ಇದೆ. ಉಪಾಯ? ಹಾ, ನನ್ ಬಳಿ ಒಂದು ಯೋಜನೆ ಇದೆ. ಎಂತಹ ಯೋಜನೆ? ನಾನು ನಿಮ್ಮನ್ನು ಗುಮಾನ್ ಸಿಂಗ್ ನಾಗಿ ಮಾಡ್ತೀನಿ ಜಾದುವಿನಿಂದ, ಮತ್ತೆ ಶಕ್ತಿನೂ ಕೂಡ ಕೊಡ್ತೀನಿ. ಆಮೇಲೆ? ನಂತರ ನೀನು ಆ ಮಂತ್ರವಾದಿ ಬಳಿ ಕರ್ಕೊಂಡು ಹೋಗು ನನ್ನ. ಮಂತ್ರವಾದಿ ನನ್ನನ್ನ ಭೋಜನ ಅಂತ ತಿನ್ನೋಕ್ ಶುರು ಮಾಡಿದಾಗ ನೀನ್ ನನ್ ಮೇಲೆ ದಾಳಿ ಮಾಡಿ ಸಾಯಿಸ್ಬಿಡು. ನಾನು ನೀಡಿರುವ ಈ ದೈವಿ ಶಕ್ತಿಯಿಂದ ನೀನ್ ಆ ಮಂತ್ರವಾದಿಯನ್ನ ಸುಲಭವಾಗಿ ಸಾಯಿಸಬಹುದು. ವಾ ಆಡೆ, ಐ ಲವ್ ಯು. ಐ ಲವ್ ಯು ಟೂ. ಇಷ್ಟು ಹೇಳಿ ಈ ಜಾದೂ ಮೇಕೆ ತನ್ನ ಶಕ್ತಿಯಿಂದ ಈ ಶೇರ್ ಸಿಂಗ್ ನನ್ನು ಗುಮಾನ್ ಸಿಂಗ್ ನಾಗಿ ಪರಿವರ್ತಿಸಿತ್ತು. ರಾತ್ರಿ ಸಮಯದಲ್ಲಿ ಶೇರ್ ಸಿಂಗ್ ಜಾದೂ ಮೇಕೆಯನ್ನು ಕರ್ಕೊಂಡು ಈ ಮಂತ್ರವಾದಿ ಬಳಿಗೆ ಹೋಗುತ್ತೆ. ಬಾಬಾ, ಇಂದು ನಿಮ್ಮ ಭೋಜನಕ್ಕಾಗಿ ನಿಮ್ಗಾಗಿ ತಾಜಾ ಆಡು ತಂದಿದ್ದೇನೆ. ಈ ಜಾದೂ ಮೇಕೆಯನ್ನು ನೋಡಿ ಈ ಮಂತ್ರವಾದಿ ಆಶ್ಚರ್ಯದಿಂದ ಹೇಳ್ತಾರೆ, ಅರೆ ವಾ, ಇದಂತೂ ವಜ್ರದಂತೆ ಹೊಳೆಯುತ್ತಿದೆ. ಇದ್ರ ಮಾಂಸ ತಿನ್ನಲು ಮಜಾ ಆಗ್ಬೋದು. ಇಷ್ಟು ಹೇಳಿ ಈ ಮಂತ್ರವಾದಿಗಳು ಮೇಕೆಯನ್ನು ತಿನ್ನೋಕ್ ಹೋಗ್ತಾರೆ. ಆಗ ಅಲ್ಲಿಗೆ ಗುಮಾನ್ ಸಿಂಗ್ ಬಂದ್ಬಿಡುತ್ತೆ. ಇದು ತನ್ನ ಹಾಗೆ ಇರುವ ಇನ್ನೊಬ್ಬರನ್ನ ನೋಡಿ ಆಶ್ಚರ್ಯ ಪಡುತ್ತೆ. ಇನ್ನೊಬ್ಬ ಗುಮಾನ್ ಸಿಂಗ್ ನನ್ನು ನೋಡಿ ಈ ಮಂತ್ರವಾದಿಗೆ ಆಶ್ಚರ್ಯ ಆಗುತ್ತೆ. ಇದೇನು ಎರಡೆರಡು ಗುಮಾನ್ ಸಿಂಗ್? ಬಾಬಾ, ಆಡನ್ನು ತಿನ್ಬೇಡಿ, ಇದು ಖಂಡಿತ ಏನೋ ಜಾಲ. ಮಂತ್ರವಾದಿಗೆ ಏನೋ ತಿಳಿಯೋ ಅಷ್ಟರಲ್ಲಿ ಗುಮಾನ್ ಸಿಂಗ್ ನ ರೂಪದಲ್ಲಿದ್ದಂತಹ ಶೇರ್ ಸಿಂಗ್ ಇವ್ರ ಮೇಲೆ ದಾಳಿ ಮಾಡಿಬಿಡುತ್ತೆ. ಅದೇ ಕ್ಷಣದಲ್ಲಿ ಆ ಮಂತ್ರವಾದಿಯನ್ನ ಸಾಯಿಸ್ಬಿಡುತ್ತೆ. ಈ ಮಂತ್ರವಾದಿ ತೀರ್ಕೊಂಡ ತಕ್ಷಣನೇ ಈ ಗುಮಾನ್ ಸಿಂಗ್ ನ ದೈವಶಕ್ತಿ ಮುಗ್ದೋಗುತ್ತೆ. ಈಗ ಗುಮಾನ್ ಸಿಂಗ್ ಮೊದಲಿನ ಹಾಗೆ ಆಗ್ತಾರೆ. ಈಗ ಶೇರ್ ಸಿಂಗ್ ಅಸಲಿ ರೂಪದಲ್ಲಿ ಬರ್ತಾರೆ. ಅದೇ ಕ್ಷಣದಲ್ಲಿ ಈ ಜಾದೂ ಮೇಕೆ ಗುಮಾನ್ ಸಿಂಗ್ ನ ಮೇಲೆ ದಾಳಿ ಮಾಡಿಬಿಡುತ್ತೆ. ಆಗ್ಲೇ ಅದನ್ನ ಸಾಯಿಸ್ಬಿಡುತ್ತೆ. ಶೇರ್ ಸಿಂಗ್, ಇಂದಿನಿಂದ ನೀನು ಈ ಕಾಡಿನ ರಾಜ. ಮತ್ತೊಮ್ಮೆ ಕಾಡಿನ ರಾಜನಾಗಿದ್ದಕ್ಕೆ ಅಭಿನಂದನೆಗಳು.
ಒಬ್ಬ ಸತ್ಯವಂತ ರಾಜನಿಗೆ ನನ್ನಿಂದ ತುಂಬಾ ಅಭಿನಂದನೆಗಳು. ಇಷ್ಟು ಹೇಳಿ ಈ ಜಾದೂ ಮೇಕೆ ಮತ್ತು ಈ ಋಷಿಗಳು ಮಾಯವಾಗ್ಬಿಡ್ತಾರೆ. ಇಲ್ಲಿ ಮತ್ತೊಮ್ಮೆ ಶೇರ್ ಸಿಂಗ್ ಕಾಡಿನ ರಾಜನಾಗಿ ಖುಷಿಯಿಂದ ಎಲ್ಲಾ ಪ್ರಾಣಿಗಳ ಸೇವೆ ಮಾಡೋಕ್ ಶುರು ಮಾಡುತ್ತೆ. ಮತ್ತೊಮ್ಮೆ ಕಾಡಿನ ರಾಜನಾದ ಶೇರ್ ಸಿಂಗ್ ನನ್ನು ನೋಡಿ ಎಲ್ಲಾ ಪ್ರಾಣಿಗಳಿಗೂ ತುಂಬಾ ಖುಷಿಯಾಗುತ್ತೆ. ಇದು ಎಂತಹ ಕಾಡಿನ ಒಂದು ಕತೆ ಅಂದ್ರೆ, ಆ ಕಾಡಿನ ರಾಜ ಅದರ ಕಾಡಿನ ಪ್ರಾಣಿಗಳನ್ನ ಕಾಪಾಡೋದನ್ನ ಬಿಟ್ಟು ಅದನ್ನ ಬೇಟೆಯಾಡಿ ಸಾಯಿಸಿ ತಿಂತಿತ್ತು. ಆದ್ರೆ ಈಗ ಅದ್ರ ಕೈಯಲ್ಲಿ ಬೇಟೆ ಆಡಕ್ಕೆ ಆಗೋದಿಲ್ಲ. ಆರೋಗ್ಯ ಮತ್ತು ವಯಸ್ಸಾಗಿರೋಂತ ಕಾರಣ ಈಗ ನನಗೆ ಬೇಟೆ ಆಡೋಕ್ಕಾಗ್ತಾ ಇಲ್ಲ. ಈಗ ಯುಕ್ತಿಯಿಂದ ಮಾತ್ರ ಬೇಟೆ ಆಡಬೇಕಾಗುತ್ತೆ. ಆಗ ಒಂದು ಮೊಳನ ನೋಡಿ ಅವನು ಈಗಂತಾನೆ, ಏ ಮೊಲ, ಚಾಕ್ಲೇಟ್ ತಿಂತೀಯಾ? ಏ ಭಯ ಪಡ್ಬೇಡ, ನಾನ್ ನಿನ್ನ ಹೊಡೆಯೋದಿಲ್ಲ. ನಾನ್ ನಿಮ್ ತಂದೆ ಸ್ನೇಹಿತ. ನೀವು ನಮ್ಮ ತಂದೆ ಸ್ನೇಹಿತನ ಅಂಕಲ್? ನಾವಿಬ್ರು ತುಂಬಾ ಒಳ್ಳೆ ಸ್ನೇಹಿತರು. ಅಂಕಲ್, ನೀವು ನಮ್ಮ ಅಪ್ಪನಿಗೆ ಎಷ್ಟು ದಿನದ ಮುಂಚೆ ಸಿಕ್ಕಿದ್ರಿ? ನೆನ್ನೆನೆ ಸಿಕ್ಕಿದ್ರಿ ನಾವಿಬ್ರು, ಮತ್ತೆ ಜೊತೆಗೆ ಊಟನೂ ಮಾಡಿದ್ವಿ. ಅಂಕಲ್, ಬೆಳಗ್ಗೆ ಬೆಳಗ್ಗೆ ನಾನೇನ ಸಿಕ್ಕಿದ್ದು ನಿಮ್ಗೆ? ನಮ್ಮಪ್ಪ ಸತ್ತು 10 ವರ್ಷ ಆಯಿತು. ಅದು ಹಾಗಾದ್ರೆ ನೀನು ಗಿರಿಧಾರಿ ಮಗ ಅಲ್ವಾ? ಅಂಕಲ್, ನನಗ್ ಗೊತ್ತು ನೀವು ಸುಳ್ಳು ಹೇಳಿ ನನ್ನನ್ನ ನಿಮ್ ಹತ್ರ ಕರ್ಸಿ ನನ್ನ ಬೇಟಾಡ್ಬೇಕು ಅನ್ಕೊಂಡಿದ್ದೀರಾ. ಆದ್ರೆ ನಾನು ನಿಮ್ಗೆ ಸಿಕ್ಕೋ ಅಂತವನು ಅಲ್ಲ. ಹಂಗಂತೇಳಿ ಆ ಮೊಳ ಅಲ್ಲಿಂದ ಓಡೋಗ್ಬಿಡುತ್ತೆ. ಆರೋಗ್ಯ ಸರಿ ಇಲ್ಲದೆ ಇರೋದ್ರಿಂದ ನಾನೀಗ ಮೊಲನೂ ಸಹ ಹಿಡಿಯೋಕ್ಕಾಗ್ತಾ ಇಲ್ಲ. ಒಂದ್ ವೇಳೆ ಹೀಗೆ ಆಗ್ತಾ ಇದ್ರೆ ನಾನು ಹಸುವಿನಿಂದನೇ ಸಾಯ್ತೀನಿ. ಮೈ ಹುಷಾರಿಲ್ದೆ ಚಿಕಿತ್ಸೆಗೋಸ್ಕರ ಅವನು ಡಾಕ್ಟರ್ನ ಅದರ ಮನೆಗೆ ಅಂತಾನೆ ಕರ್ಸಿರ್ತಾನೆ. ಮಹಾರಾಜ್, ಒಂದ್ ವೇಳೆ ನೀವು ಬೇಗ ಸರಿ ಹೋಗ್ಬೇಕಂದ್ರೆ ಆಗೊಂದು ಕೆಲಸ ಮಾಡ್ಬೇಕಾಗುತ್ತೆ. ಏನ್ ಕೆಲ್ಸ? ಬೇಗ ಹೇಳು. ಇಲ್ಲಿವರೆಗೂ ನೀವು ದಿನ ಬೇರೆ ಬೇರೆ ಪ್ರಾಣಿಗಳನ್ನ ತಿಂತಾ ಇದ್ರಿ, ಆದ್ರೆ ಈಗ ನೀವು ಒಂದೇ ಪ್ರಾಣಿಯನ್ನ ಮಾತ್ರ ತಿನ್ಬೇಕು. ಏನ್ ಹಾಗಂದ್ರೆ? ಆದ್ರೆ ಬೆಳಗ್ಗೆ ಯಾವ ಪ್ರಾಣಿಯನ್ನ ತಿಂದ್ರೋ ರಾತ್ರಿವರೆಗೂ ಅದೇ ಜಾತಿ ಪ್ರಾಣಿಯನ್ನ ತಿನ್ಬೇಕಾಗುತ್ತೆ. ಆದ್ರೆ ಬೇರೆ ದಿನ ಬೇರೆ ಪ್ರಾಣಿಯನ್ನ ಬೇಟೆಯಾಡಿ ತಿನ್ಬಹುದಲ್ವಾ? ಆದ್ರೆ ಆ ದಿನ ಕೇವಲ ಆ ಪ್ರಾಣಿಯನ್ನೇ ಮಾತ್ರ ತಿನ್ಬೇಕು. ಆಗ ನಿಮ್ಮ ಆರೋಗ್ಯ ಸರಿ ಹೋಗುತ್ತೆ. ಹಾಗಂತ ಹೇಳಿ ಅವ್ರಿಗೆ ಕೊಡ್ಬೇಕಾಗಿರೋ ಮದ್ದನ್ನು ಕೊಟ್ಟು ಅಲ್ಲಿಂದ ಹೋಗ್ಬಿಡ್ತಾನೆ ಡಾಕ್ಟರ್. ಆಗ ಶೇರ್ ಸಿಂಗ್ ಒಂದು ಜಿಂಕೆಯನ್ನು ನೋಡ್ತಾನೆ. ಇವತ್ತು ಈ ಜಿಂಕೆ ಬೇಟೆಗೆ ಸಿಕ್ಕಿದ್ರೆ ತುಂಬಾ ಮಜಾ ಬರುತ್ತೆ. ಶೇರ್ ಸಿಂಗ್ ಅದ್ರ ಹತ್ರ ಹೀಗಂತ ಹೇಳ್ತಾನೆ, ಏ ಜಿಂಕೆ, ಸ್ವಲ್ಪ ಈ ಕಡೆ ಬಾ. ನನಗೆ ನಿನ್ನ ಹತ್ರ ತುಂಬಾ ಮುಖ್ಯವಾದ ಕೆಲಸ ಇದೆ. ನಾನು ನಿನಗೆ ಸಿಗಾಕೊಳ್ಳೋನು ಅಲ್ಲ ಶೇರ್ ಸಿಂಗ್. ನಾನು ಗೊತ್ತು, ನೀನ್ ಇದೇ ರೀತಿ ಪ್ರಾಣಿಗಳನ್ನ ನಿನ್ನ ಹತ್ರ ಕರ್ಕೊಂಡು ತಿಂದ್ಬಿಡ್ತೀಯ. ಅದು ಶೇರ್ ಸಿಂಗಿನ ಬಲೆಗೆ ಸಿಕ್ಕಾಕೊಳ್ಳೋದಿಲ್ಲ. ಆಗ ಶೇರ್ ಸಿಂಗ್ ಈಗಂತ ಯೋಚನೆ ಮಾಡ್ತಾನೆ, ಈಗ ನನ್ಗೆ ಯಾವ ಪ್ರಾಣಿನೂ ಹಿಡಿಯಕ್ಕಾಗಲ್ಲ. ಏನ್ ಮಾಡೋದು ಏನು ಅರ್ಥನೇ ಆಗ್ತಾ ಇಲ್ವಲ್ಲ. ಆಗ ಅದೇ ಸಮಯದಲ್ಲಿ ಅವನಿಗೆ ನರಿಯ ಬಗ್ಗೆ ಯೋಚನೆ ಬರುತ್ತೆ. ಆಗ ನರಿನ ಮನೆಗೆ ಕರೀತಾನೆ. ಹೇಳಿ ಮಹಾರಾಜ್, ನನ್ನನ್ನು ಯಾಕೆ ಕರೆದ್ರಿ? ಲೋ ನರಿ, ನಾನ್ಗೀಗ ವಯಸ್ಸಾಗಿದೆ. ಯೋಚನೆ ಮಾಡ್ತಾ ಇದ್ದೀನಿ ಒಬ್ಬ ಬುದ್ಧಿವಂತನಿಗೆ ಈ ರಾಜ್ಯವನ್ನ ಬಿಟ್ಕೊಡ್ಲಿ ಅಂತ. ನನ್ನ ನಂತರ ನೀನು ಈ ರಾಜ್ಯವನ್ನ ಆಳ್ಬೇಕು ಅನ್ಕೊಂಡಿದೀಯಾ? ಶೇರ್ ಸಿಂಗಿನ ಬಾಯಿಂದ ಈ ಮಾತನ್ನು ಕೇಳಿದ ತಕ್ಷಣ ನರಿಗೆ ಹಂಗೆ ಕಿವಿ ನಿಂತ್ಕೊಂಡ್ಬಿಡುತ್ತೆ. ಯಾಕಿಲ್ಲ, ಒಂದ್ ವೇಳೆ ಅವಕಾಶ ಸಿಕ್ಕಿದ್ರೆ ನಾನು ಖಂಡಿತ ಈ ಕಾಡನ್ನ ಆಳ್ವಿಕೆ ಮಾಡ್ತೀನಿ. ಆದ್ರೆ ಅದಕ್ಕಾಗಿ ನೀನು ಪರೀಕ್ಷೆಗೊಳಗಾಗಬೇಕಾಗುತ್ತೆ. ಪರೀಕ್ಷಾ? ಯಾವ ರೀತಿ ಪರೀಕ್ಷೆ ಮಹಾರಾಜ್? ಬರುವಂತ ಕೆಲವು ದಿನಗಳವರೆಗೆ ನೀನು ಪ್ರತಿದಿನ ನನಗೆ 3 ಪ್ರಾಣಿನ ತಂದು ಕೊಡ್ಬೇಕಾಗುತ್ತೆ. ಆದ್ರೆ ನೆನ್ಪಿರ್ಲಿ, ಆ 3 ಪ್ರಾಣಿಗಳು ಒಂದೇ ಜಾತಿಯದ್ದಾಗಿರ್ಬೇಕಾಗುತ್ತೆ. ಸಿಂಹಾಸನದಕ್ಕೋಸ್ಕರ ರಾಜ ಏನ್ ಹೇಳಿದ್ರು ತಲೆ ಅಲ್ಲಾಡ್ಸತ್ತೆ. ಆಮೇಲೆ ಮಾರನೇ ದಿನದಿಂದನೇ ಅದರ ಕೆಲಸ ಶುರು ಮಾಡತ್ತೆ. ಒಂದಿನ 3 ಹಸುಗಳು ನಿಂತಿರೋದನ್ನ ನೋಡುತ್ತೆ. ಕುರ್ಚಿಗಾಗಿ ದೊಡ್ಡವರು ಜನಗಳನ್ನ ಮೂರ್ಖರನ್ನಾಗಿ ಮಾಡ್ತಾರೆ. ಮತ್ತೆ ನಾನ್ ಸಹ ಸುಳ್ಳು ಹೇಳಿ ಈ ಹಸುಗಳನ್ನ ಶೇರ್ ಸಿಂಗ್ಗೆ ಊಟ ಮಾಡುವಲ್ಲ, ಇದರಲ್ಲಿ ತಪ್ಪೇನಿದೆ? ಅಸಲಿಗೆ ನನಗೂ ಸಹ ಕುರ್ಚಿ ಸಿಗಲಿದೆ. ಅವ್ರ ಹತ್ರ ಹೋಗಿ ಕುರಿ ಅಣ್ಣ ಈಗಂತ ಹೇಳ್ತಾನೆ, ಅರೆ ಹಸುಗಳ, ಇವತ್ ನಿಮ್ಮ ಅದೃಷ್ಟ ತೆರ್ಕೊಳ್ತು. ಗೊತ್ತಾ, ನಿಮ್ 3 ಜನರನ್ನ ಶೇರ್ ಸಿಂಗ್ ಕರೆದಿದ್ದಾರೆ. ಶೇರ್ ಸಿಂಗ್ ನಮ್ಮನೆ ಕರೆದ್ರ? ಏಕೆ? ಯಾಕಂದ್ರೆ ನಿಮ್ಮ 3 ಜನರಲ್ಲಿ ಯಾರಾದ್ರೂ ಒಬ್ಬರನ್ನ ಅವರ ಮಂತ್ರಿ ಮಾಡ್ತಾರಂತೆ. ಏನು? ನೇ ನಿಜ ಹೇಳ್ತಾ ಇದೀಯೋ? ತಾಯಣೆ, ನಾನು ಯಾವತ್ತೂ ಸುಳ್ಳೇ ಹೇಳೋದಿಲ್ಲ. ಪಾಪ ಅವರು ಅವ್ನ್ ಹೇಳಿದ್ದನ್ ಎಲ್ಲ ನಂಬಿಡ್ತಾರೆ. ಮಹಾರಾಜರನ್ನ ಭೇಟಿ ಹೋಗೋಕೆ ನಾವ್ ಯಾವಾಗ ಹೋಗ್ಬೇಕು? 3 ಜನರು ಬೇರೆ ಬೇರೆ ಸಮಯದಲ್ಲಿ ಹೋಗ್ಬೇಕು. ಒಬ್ರು ಬೆಳಗ್ಗೆ, ಮತ್ತೊಬ್ರು ಮಧ್ಯಾಹ್ನ, ಇನ್ನೊಬ್ರು ಸಂಜೆ ಹೋಗ್ಬೇಕಾಗುತ್ತೆ. ಮಂತ್ರಿ ಆಗ್ಬೇಕು ಅನ್ನುವ ಒಂದು ದುರಾಸೆಯಿಂದ ಅವರು
ಬೇರೆ ಬೇರೆ ಸಮಯದಲ್ಲಿ ರಾಜನನ್ನ ಹೋಗಿ ಭೇಟಿ ಮಾಡ್ತಾರೆ. ಆಗ ಶೇರ್ ಸಿಂಗ್ ಒಬ್ಬೊಬ್ಬರನ್ನೇ ಬೇಟೆಯಾಡಿ ತಿಂದ್ಬಿಡ್ತಾನೆ. ಇದೇ ರೀತಿ ಆ ನರಿ ಯಾವಾಗ್ಲೂ ಒಂದೊಂದು ಜಂತುವನ್ನು ಕರ್ಕೊಂಡು ಹೋಗಿ ಬಲಿ ಕೊಡ್ತಾ ಇತ್ತು. ರಾಜ ಅದನ್ನ ಬೇಟೆಯಾಡಿ ತಿಂತಿದ್ದ. ಹಿಂಗೆ ಸ್ವಲ್ಪ ದಿನ ಕಳೆದು ಹೋಗತ್ತೆ. ಒಂದಿನ ಕುರಿಗಳು 3 ಮೇಯ್ತಾ ಇರ್ತವೆ. ಇವತ್ತು ಈ 3 ಮೇಕೆಗಳನ್ನು ಟಾರ್ಗೆಟ್ ಮಾಡ್ತೀನಿ. ಆಗ ನರಿ ಆ 3 ಕುರಿಗಳ ಹತ್ರ ಬಂದು, ನೀವು ಅದೇ 3 ಮೇಕೆಗಳ ಯಾರನ್ನ ರಾಜ ಶೇರ್ ಸಿಂಗ್ ದಿನಾ ಹೊಗಳ್ತಾ ಇರ್ತಾರೆ. ಏನು ರಾಜ ನಮ್ಮನ್ನ ಹೊಗಳ್ತಿದಾರಾ? ಕೇವಲ ಹೊಗಳೋದೇ ಅಲ್ಲ, ಅವರು ನಿಮ್ಮ 3 ಜನರಲ್ಲಿ ಯಾರಾದ್ರೊಬ್ಬರನ್ನ ಅವರ ಮಂತ್ರಿ ಮಾಡ್ಕೊಳ್ತಾರಂತೆ. ನೀನ್ ಹೇಳ್ತಿರೋದೇನು ನಿಜಾನಾ? ತಾಯಣಿ, ನಾನ್ ಯಾವತ್ತೂ ಸುಳ್ಳೇ ಹೇಳುದಿಲ್ಲ. ಶೇರ್ ಸಿಂಗ್ ನ ನೋಡಕ್ಕೆ ಯಾವಾಗ ಹೋಗ್ಬೇಕು? 3 ಬೇರೆ ಬೇರೆ ಸಮಯದಲ್ಲಿ ಹೋಗ್ಬೇಕು. ಒಬ್ರು ಬೆಳಿಗ್ಗೆ, ಒಬ್ರು ಮಧ್ಯಾಹ್ನ, ಇನ್ನೊಬ್ರು ಸಂಜೆ. ಆದ್ರೆ ಸರಿ, ನಾಳೆ ಬೆಳಗ್ಗೆನೆ ನಾನ್ ಹೋಗಿ ಭೇಟಿ ಮಾಡ್ತೀನಿ. ನಾಳೆ ಮಧ್ಯಾಹ್ನ ನಾನ್ ಹೋಗ್ತೀನಿ. ಸಾಯಂಕಾಲ ನಾನು ರಾಜನನ್ನು ಭೇಟಿ ಮಾಡ್ತೀನಿ. 3 ಎಷ್ಟು ಖುಷಿ ಆಗ್ತಾ ಇದ್ದಾರೆ. ಆದ್ರೆ ಇವ್ರಿಗೆ ಗೊತ್ತಿಲ್ಲ ನಾಳೆ ಇವರು ಸಾವನ ಭೇಟಿ ಆಗ್ತಾರೆ ಅಂತ. ಆಮೇಲೆ ಆ ನರಿ ತುಂಬಾ ಸಂತೋಷದಿಂದ ಅಲ್ಲಿಂದ ಹೋಗ್ಬಿಡುತ್ತೆ. ರಾಣಿ, ಆ ನರಿ ನಮ್ಮನ್ನ ಮೋಸ ಮಾಡ್ಬೇಕು ಅಂತ ಅನ್ಕೊಂಡಿದೆ. ಅದರ ಮಾತಿಗೆ ನಾವು ಬಲಿ ಆಗ್ತೀವಿ ಅನ್ಕೊಂಡಿದೆ. ಆದ್ರೆ ಅದಕ್ಕೆ ಗೊತ್ತಿಲ್ಲ ಅದರ ಡ್ಯಾಡ್ ನಾವು ಅಂತ. ಮಹಾರಾಜ್, ಇವತ್ತು ನಾನು ನಿಮಗೆ ಸಂತೋಷದ ಸುದ್ದಿಯನ್ನು ತಂದಿದ್ದೀನಿ. ಸಂತೋಷದ ಸುದ್ದಿ? ಬೇಗ ಹೇಳು. ಮಹಾರಾಜ್, ಇಲ್ಲಿವರೆಗೂ ನೀವು ತುಂಬಾನೇ ಮಾಂಸ ತಿಂದಿದ್ದೀರಾ. ಆದ್ರೆ ನಾಳೆ ನಿಮಗೆ ಬೇರೆ ಮಾಂಸವನ್ನ ತಿನ್ನಿಸ್ತೀನಿ. ಬೇರೆ ಮಾಂಸ? ನಾಳೆ ನಿಮಗೆ ಮೇಕೆಯನ್ನ ತಿನ್ನಿಸ್ತಾ ಇದ್ದೀನಿ. ವಾ, ಮೇಕೆ ತಿನ್ನೋದ್ರಿಂದ ನಾನು ಬೇಗ ಸರಿ ಹೋಗ್ತೀನಿ. ಮತ್ತೆ ಸರಿ ಹೋಗ್ತಿದ್ದಂಗೆ ನೀವು ನನ್ನ ಮಂತ್ರಿ ಮಾಡೋದನ್ನ ಮರಿಬಾರ್ದು. ಯಾಕಿಲ್ಲ. ಮಾರನೇ ದಿನ ಬೆಳಗ್ಗೆನೆ ರಾಣಿ ರಾಜನನ್ನು ಭೇಟಿ ಮಾಡಕ್ಕೆ ಹೋಗ್ತಾಳೆ. ಮಹಾರಾಜರಿಗೆ ಜೈ ಹೋ. ಮಹಾರಾಜ, ನರಿ ಹೇಳಿದ್ರು ನೀವು ನನ್ನ ಮಂತ್ರಿ ಮಾಡ್ತೀರಿ ಅಂತ. ನನ್ನ ಹತ್ರ ಬಾ, ನಾನಿನ್ನ ತಪ್ಕೊಂಡು ಒಂದು ವಿಷಯ ಹೇಳ್ಬೇಕು ಅಂತ ಅನ್ಕೊಂಡಿದ್ದೀನಿ. ಆಗ ರಾಣಿ ರಾಜನ ಹತ್ರ ಈಗಂತ ಹೇಳುತ್ತೆ, ಮಹಾರಾಜ, ನೀವು ನನ್ನ ಮಂತ್ರಿಯನ್ನು ಮಾಡೋದಕ್ಕೆ ಕರೆದಿಲ್ಲ. ನೀವು ನನ್ನನ್ನ ಬೇಟೆಯಾಡಿ ತಿನ್ಬೇಕನ್ಕೊಂಡಿದ್ದೀರಾ. ಅದಕ್ಕೆ ಅವನು ನನ್ನೆಲ್ಲ ಕಳ್ಸಿದಾನೆ. ಮೇಕೆಯ ಮಾತು ಕೇಳಿ ರಾಜನಿಗೆ ಸ್ವಲ್ಪ ಶಾಕ್ ಆಗತ್ತೆ. ಹೌದು, ನನಗೆ ಎಲ್ಲ ಗೊತ್ತಿದೆ. ಬೇಗ ನೀವು ಸಾಯಿಸಿ ತಿನ್ನಿ. ಆದ್ರೆ ನಿಮಗೊಂದು ಸಮಸ್ಯೆ ಆಗತ್ತೆ ಗೊತ್ತಾ? ನನ್ನ ಪ್ರಾಣಕ್ಕೆ ಅಪಾಯನ? ಅದು ಹೇಗ್ ಸಾಧ್ಯ? ಈ ನಡುವೆ ನನಗೆ ಒಂದು ಭಯಂಕರವಾದ ವ್ಯಾಧಿ ಬಂತು. ಅದು ತುಂಬಾನೇ ಭಯಂಕರವಾದದ್ದು. ನೀವು ನನ್ನನ್ನು ತಿಂದ್ರೆ ಆ ವ್ಯಾಧಿ ನಿಮ್ಗೂ ಬರುತ್ತೆ ಹಂಗಂತ ಆ ರಾಜನ ಹತ್ರ ಹೇಳುತ್ತೆ. ನನ್ನ ಆರೋಗ್ಯ ಕೆಡ್ಸ್ಕೊಳಕ್ ಇಷ್ಟ ಇಲ್ಲ ಮೇಕೆ, ನೀನು ಹೋಗ್ಬೋದು. ಆದ್ರೆ ಆ ಮೇಕೆ ಹೋಗಕ್ಕಿಂತ ಮುಂಚೆ ಹೀಗಂತ ಹೇಳ್ಬಿಟ್ಟು ಹೋಗುತ್ತೆ, ಮಹಾರಾಜ, ನಿಮ್ಮ ವ್ಯಾಧಿಗೆ ನನ್ನ ಹತ್ರ ಚಿಕಿತ್ಸೆ ಇದೆ. ಆದ್ರೆ ನಾನು ನಿಮ್ಗೆ ಅದರ ಬಗ್ಗೆ ನಾಳೆ ಹೇಳ್ತೀನಿ ಹಂಗಂತ ಹೇಳಿ ಅದು ಅಲ್ಲಿಂದ ಹೋಗ್ಬಿಡುತ್ತೆ. ಸ್ವಲ್ಪ ಹೊತ್ತಾದ್ಮೇಲೆ ಪ್ಯಾರಿ ರಾಜನನ್ನು ನೋಡಕ್ಕೆ ಬರ್ತಾಳೆ. ಮಹಾರಾಜ್ಗೆ ಜೈ ಹೋ. ಹೇಳಿ ಮಹಾರಾಜ, ನಾನ್ ನಿಮಗೆ ಹೇಗೆ ಸಹಾಯ ಮಾಡಲಿ? ನಿನಗೂ ಗೊತ್ತಾ ನಾನ್ ನಿನ್ನ ಇಲ್ಲಿಗೆ ಯಾಕೆ ಕರೆದಿದ್ದೀನಿ ಅಂತ? ಹಾ ಮಹಾರಾಜ, ನೀವು ನನ್ನ ತಿನ್ಬೇಕನ್ಕೊಟ್ಟಿದ್ದೀರಾ. ಆದ್ರೂ ಸಹ ನೀನ್ ಇಲ್ಲಿಗೆ ಬಂದ? ಹಾ, ಆದ್ರೆ ನೀವ್ ನನ್ನ ಸಾಯ್ಸಕ್ಕಾಗೋದಿಲ್ಲ. ನಾನ್ ನಿನ್ನ ಹೊಡಿಯೋಕ್ಕಾಗಲ್ವಾ? ಹೇಗೆ? ನನ್ನ ಜಾತಕದಲ್ಲೇ ಬರೆದಿದೆ, ನನ್ನನ್ನು ಯಾರಾದ್ರೂ ಸಾಯಿಸ್ಕೊಂಡ್ ತಿಂದ್ರೆ ಅವರಿಗೆ ಸಾವು ಗ್ಯಾರಂಟಿ ಅಂತ. ಅದನ್ ಕೇಳಿಸ್ಕೊಂಡು ಶೇರ್ ಸಿಂಗ್ ತುಂಬಾ ಭಯ ಪಡ್ತಾನೆ. ನೀನು ಶಾಪಕ್ಕೊಳಗಾಗದ ಮೇಕೆನಾ? ಸರಿ ಮಹಾರಾಜ, ನಾನ್ ನಿನ್ನ ಸಾಯಿಸಲ್ಲ, ನೀನು ಹೋಗ್ಬೋದು. ಹಂಗಂತ ಹೇಳಿ ಪ್ಯಾರಿ ಕೂಡ ಅಲ್ಲಿಂದ ಹೋಗ್ತಾಳೆ. ಅದು ಕೂಡ ಹೋಗುವಾಗ ಶೇರ್ ಸಿಂಗ್ ಹತ್ರ ಹೀಗಂತ ಹೇಳತ್ತೆ, ಮಹಾರಾಜ, ನಿನ್ನ ಅನಾರೋಗ್ಯಕ್ಕೆ ನನ್ನ ಹತ್ರ ಚಿಕಿತ್ಸೆ ಇದೆ. ಅದೇನಂತ ನಾಳೆ ಹೇಳ್ತೀನಿ ನಿಂಗೆ. ಅವರಿಬ್ರು ಹೋಗ್ತಾ ಹೋಗ್ತಾ ಅದೇ ಮಾತನ್ನ ಹೇಳಿ ಹೋಗಿರ್ತಾರೆ. ಅದಕ್ಕೆ ರಾಜ ಅದ್ರ ಬಗ್ಗೆ ಯೋಚನೆ ಮಾಡ್ತಾನೆ. 2 ಮೇಕೆಗಳು ಹೋಗ್ತಾ ಹೋಗ್ತಾ ಒಂದೇ ಮಾತನ್ನ ಹೇಳ್ಬಿಟ್ಟೋದ್ರು. ಅಸಲಿಗೆ ಮಾಂಜರ ಅಂದ್ರೆ ಏನು? ರಾತ್ರಿ ಸಮಯದಲ್ಲಿ ದುಲ್ಹಾರಿ ಶೇರ್ ಸಿಂಗ್ ಹತ್ರ ಬರ್ತಾಳೆ. ಮಹಾರಾಜ, ನನ್ನನ್ನ ಬೇಗ ಸಾಯಿಸ್ಬಿಡಿ, ಇಲ್ಲ ಅಂದ್ರೆ ನಿಮ್ಗೆ ದೊಡ್ಡ ಪ್ರಮಾದ ಇದೆ. ಹೆಂಗಾದ್ರೂ ಸಾಯ್ಬೇಕು ಅಂತ ಅನ್ಕೋತಿರುವ ಈ ಮೇಕೆನ ನೋಡಿ ರಾಜಗೆ ಆಶ್ಚರ್ಯ ಆಗುತ್ತೆ. ಜನ ನನ್ನ ಹತ್ರ ಜೀವ ಭಿಕ್ಷೆ ಕೇಳ್ತಾರೆ, ಮತ್ತೆ ಈ ಮೇಕೆ ಸಾಯ್ಬೇಕು ಅಂತ ಬಯಸ್ತಾ ಇದೆಯಲ್ಲ, ಅಸಲಿಗೆ ಏನಿದು? ಮಹಾರಾಜ, ನನಗೂ ಬೇಗ ಒಳ್ಳೇದನ್ನ ಮಾಡಿ, ದಯವಿಟ್ಟು ನನ್ನ ಬೇಗ ಸಾಯಿಸಿ ತಿನ್ಬಿಡಿ. ಬೇಗ ಬೇಗ ನನ್ನ ಸಾಯಿಸಿ ತಿನ್ಬೇಡಿ.
ಏ ಮೇಕೆ, ನೀನ್ ಸಾಯೋದಕ್ಕೆ ಇಷ್ಟೊಂದು ಆಸೆ ಯಾಕೆ ಪಡ್ತಾ ಇದೀಯಾ? ಅಸಲಿಗೆ ವಿಷಯ ಏನು? ಮಹಾರಾಜ, ನನಗೊಬ್ಬ ಮಹರ್ಷಿ ಹೇಳಿದ್ರು, ಯಾವ ಪ್ರಾಣಿ ನಿನ್ನ ಸಾಯಿಸಿ ತಿನ್ನುತ್ತೋ ಬರೋ ಜನ್ಮದಲ್ಲಿ ನೀನು ಅದೇ ಪ್ರಾಣಿಯಾಗಿ ಹುಟ್ತೀಯಾ ಅಂತ. ಅಂದ್ರೆ ಮುಂದಿನ ಜನ್ಮದಲ್ಲಿ ನೀನು ಸಿಂಹ ಆಗ್ತೀಯಾ? ನನ್ನನ್ನ ಸಾಯಿಸುವ ಆ ಜಂತು ನನ್ನಂಗೆ ಹುಟ್ಟತ್ತೆ ಅಂತ ಹೇಳಿದ್ರು. ಮತ್ತೆ ನಾನು ಮೇಕೆ ಆಗ್ತೀನಾ? ಹಾ ಹೌದು ಮಹಾರಾಜ. ಹಾಗಾದ್ರೆ ನಾನ್ ನಿನ್ನ ಸಾಯಿಸಲ್ಲ, ಯಾಕಂದ್ರೆ ಮುಂದಿನ ಜನ್ಮದಲ್ಲಿ ನಾನ್ ಮೇಕೆ ಆಗೋಕ್ ಬಯಸೋದಿಲ್ಲ. ಹಾಗಾದ್ರೆ ನಾನು ಹೋಗ್ಬೇಕಾ? ಹಾ ಹೋಗು. ಈ ಸಾರಿ ದುಲ್ಹಾರಿ ಹೋಗುವಾಗ ಕೂಡ ಅದೇ ಮಾತನ್ನು ಹೇಳುತ್ತೆ. ಮಹಾರಾಜ, ನಿನ್ನ ಈ ಅನಾರೋಗ್ಯಕ್ಕೆ ಚಿಕಿತ್ಸೆ ನನ್ನ ಹತ್ರ ಇದೆ, ಆದ್ರೆ ಅದೇನು ಅಂತ ನಾನ್ ನಿಂಗೆ ನಾಳೆ ಹೇಳ್ತೀನಿ. ಈ ಮೇಕೆ ಸಹ ಹೋಗ್ತಾ ಹೋಗ್ತಾ ಅದೇ ಮಾತನ್ನ ಹೇಳ್ಬಿಟ್ಟೋಯ್ತು. ಅಸಲಿಗೆ ವಿಷಯ ಏನು? ಮಾರನೇ ದಿನ ಆ ಶೇರ್ ಸಿಂಗ್ ಇವ್ ಮೂವರಿಗೋಸ್ಕರ ವೇಟ್ ಮಾಡ್ತಿರ್ತಾನೆ. ಸ್ವಲ್ಪ ತಾದ ನಂತರ ಅವ್ರ ಮೂವರು ಬರ್ತಾರೆ. ನಾನ್ ನಿಮಗೋಸ್ಕರನೇ ಕಾಯ್ತಾ ಇದ್ದೆ. ಹಾಗಾದ್ರೆ ಹೇಳಿ ಮೇಕೆಗಳೇ, ಅದು ಯಾವ ಚಿಕಿತ್ಸೆ? ಅದರಿಂದ ನಾನು ಸರಿ ಹೋಗೋದು? ನೋಡಿ ಮಹಾರಾಜ, ನಿಮ್ಮ ಆರೋಗ್ಯ ಸರಿ ಹೋಗ್ಬೇಕಂದ್ರೆ ನೀವು ತಿನ್ಬೇಕಾಗಿರೋದು ನಮ್ಮನ್ನಲ್ಲ, ನೀವು ಆ ನರಿ ಮಾಂಸವನ್ನು. ಹೌದು ಮಹಾರಾಜ, ನೀವು ಆ ನರಿ ಮಾಂಸವನ್ನು ತಿಂದ್ರೆ ಬೇಗ ಆರೋಗ್ಯವಾಗಿ ಬದಲಾಗ್ತೀರಾ, ಇಲ್ಲ ಅಂದ್ರೆ ನೀವು ಬೇಗ ಮೇಲೆ ಹೋಗ್ಬಿಡ್ತೀರಾ. ಇಲ್ಲ, ನಾನ್ ಸಾಯೋಕ್ ಬಯಸೋದಿಲ್ಲ. ನಾನಿವತ್ತೇ ತೋಳನ ಗೋವಿಂದ ಅನಿಸ್ಬಿಡ್ತೀನಿ. ಸರಿ ಮಹಾರಾಜ, ನಾವು ಹೋಗ್ ಬರ್ತೀವಿ. ಅವರು ತುಂಬಾ ಬುದ್ಧಿವಂತಿಕೆಯಿಂದ ರಾಜನನೇ ಮೋಸ ಮಾಡಿ ಅಲ್ಲಿಂದ ಹೋಗ್ಬಿಡ್ತಾರೆ. ಇನ್ನ ಆ ನರಿನ ಸಾವ್ಗೆ ಹತ್ರ ಮಾಡ್ತಾರೆ. ಆ ನರಿನ ಸಾಯಿಸಿ ತಿಂದಿದ ನಂತರ ಮಹಾರಾಜ ಅವ್ರ ಮೂವರ್ನ ಮಂತ್ರಿಯಾಗಿ ಬದಲಾಯಿಸ್ತಾನೆ. ನಿಮ್ಗೆ ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಕೂಡಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ವಿಡಿಯೋನ ಲೈಕ್ ಮತ್ತೆ ಶೇರ್ ಮಾಡೋದನ್ನ ಮರಿಬೇಡಿ. ಧನ್ಯವಾದ.